ತುಂಬ ಚೆನ್ನಾಗಿತ್ತು. ಮಾಗಿ ಉತ್ಸವ ಅಂತ ಹೇಳಿಬಿಟ್ಟು ಮಾಗಿ ಉತ್ಸವದ ಪ್ರಯುಕ್ತ ಶ್ರೀ ಚಾಮರಾಜೇಂದ್ರ ಸ್ಕೂಲ್ ಫಾರ್ ಎಕ್ಸಲೆನ್ಸ್ ಅವರು ಮಕ್ಕಳಿಗೆ ಇಲ್ಲೇ ಮೆಟ್ರಿಕ್ ಮೇಳದ ಥರ ಸೆಲ್ಲಿಂಗು ಬೈಯಿಂಗು ಅದೆಲ್ಲರದು ಒಂದು ಫಸ್ಟ್ ಹ್ಯಾಂಡ್ ಎಕ್ಸ್ಪೀರಿಯೆನ್ಸ್ ಕೊಡೋಕ್ಕೋಸ್ಕರ ಈ ಪ್ರೋಗ್ರಾಮನ್ನು ಅರೇಂಜ್ ಮಾಡಿದರು. ತುಂಬ ಅಂದರೆ ತುಂಬಾ ಚೆನ್ನಾಗಿ ಅವರು ಎಲ್ಲ ಅರೇಂಜ್ಮೆಂಟ್ಸು ಮಾಡಿಕೊಟ್ಟಿದ್ದಾರೆ. ಟೀಚರ್ಸು ಮತ್ತು ಪ್ರಿನ್ಸಿಪಲ್ ಮತ್ತು ಎಲ್ಲ ಸ್ಟಾಫ್ನು ಎಷ್ಟು ಚೆನ್ನಾಗಿ ವರ್ಕ್ ಮಾಡಿ ಎಲ್ಲ ಸ್ಟಾಲ್ಸ್ ಎಲ್ಲ ಅರೇಂಜ್ ಮಾಡಿ ಕೊಟ್ಟಿದ್ದರು ಮಕ್ಕಳಿಗೆ ಅಂತ ಹೇಳಿದರೆ ಪೇರೆಂಟ್ಸು ತುಂಬ ಈಸಿಯಾಗಿ ಬಂದು ಸಪೋರ್ಟ್ ಮಾಡೋಕ್ಕಾಯಿತು. ಹಾಗಾಗಿ ಇಲ್ಲಿ ಇರುವಂಥ ಎಲ್ಲ ಸ್ಟಾಲ್ಸಲ್ಲೂ ಕೂಡ ನಮಗೆ ಪ್ಲ್ಯಾಂಟ್ಸಿಂದ ಹಿಡಿದು ಬುಕ್ಸು, ಗೇಮ್ಸು ಮತ್ತು ಸ್ನ್ಯಾಕ್ಸು, ಹೆಲ್ದಿ ಫುಡ್ಡು ಎವ್ರಿಥಿಂಗ್ ವಾಸ್ ದೇರ್. ಇಟ್ ವಾಸ್ ವಂಡರ್ಫುಲ್ ಎಕ್ಸ್ಪೀರಿಯನ್ಸ್. ಥ್ಯಾಂಕ್ಸ್ ಟು ದಿಸ್ ಸ್ಕೂಲ್. ತುಂಬ ಚೆನ್ನಾಗಿತ್ತು. ಮಾರ್ಕೆಟಿಂಗ್ ಬಗ್ಗೆ ಎಲ್ಲ ಕಲ್ತ್ವಿ. ಅಂದರೆ ಒಂದು ಬಿಸ್ನೆಸ್ ಹೆಂಗೆ ಮಾಡೋದು ನಾಲೆಜ್ ಎಲ್ಲ ಬಂತು. ಇದು ಮಾಡಿದ್ರಿಂದ ನಮ್ಗೆ ತುಂಬ ಖುಷಿ ಆಯಿತು. ನೀವೇನು ಮಾಡಿದ್ರಿ ಇಲ್ಲಿ? ನಾನು ಜೋಳದ ರೊಟ್ಟಿ, ಮಶ್ರೂಮ್ ಬಿರಿಯಾನಿ, ಪೂರಿ ಉಪ್ಪಿಟ್ಟು ಅಂತ ಸೂಸ್ಲಾ ಅಂತ ಕರೀತಾರೆ ನಾರ್ತ್ ಇಂಡಿಯಾದವರು. ಅದು ನಮ್ಮ ಶೈಲಿಯಲ್ಲಿ ಯಾವಾಗಲೂ ಮಾಡ್ತಿರ್ತೀವಿ. ಮತ್ತು ನಮ್ಮದು ಹೋಟೆಲ್ ಇದೆ, ಅಲ್ಲಿ ಮಾಡ್ತೀವಿ. ಹಂಗಾಗಿ ಮಾಡಿದ್ದು, ಇಷ್ಟಪಟ್ಟು ತೊಗೊಂಡು. ಫಸ್ಟ್ ಟೈಮು. ಸೊ ಲಾಸ್ಟ್ ಇಯರು ಅರೇಂಜ್ ಮಾಡಿದ್ರು, ಬಟ್ ಈ ಸಲ ಫಸ್ಟ್ ಮಾಡಿದ್ದೀನಿ. ತುಂಬ ಚೆನ್ನಾಗಿದೆ. ನೆಕ್ಸ್ಟ್ ಸಲನೂ ಮಾಡಬೇಕು ಅಂತ ನನಗೆ ಇಷ್ಟ ಆಗ್ತಾಯಿದೆ. ತುಂಬ ಇಷ್ಟ ಆಗುತ್ತೆ. ನಾನು ಫಸ್ಟ್ ಟೈಮ್ ಇದು ಮಾಡ್ತಿರೋದು. ಸೊ ತುಂಬ ಚೆನ್ನಾಗಿದೆ ಕೋಆಪ್ರೇಟ್ ಎಲ್ಲ. ಸೊ ಇಲ್ಲಿ ಮ್ಯಾನೇಜ್ಮೆಂಟ್ ಕೂಡ ತುಂಬ ಚೆನ್ನಾಗಿದೆ. ಸೊ ಎಲ್ಲದಕ್ಕೂ ಕೋಆಪ್ರೇಟ್ ಚೆನ್ನಾಗಿ ಮಾಡ್ತಾರೆ. ತುಂಬ ಚೆನ್ನಾಗಿ ನಡೀತಾ ಇದೆ. ಸ್ಟಿಲ್ ನನ್ನ ಒಬ್ಬಳದೇ ಇನ್ನೂ ಓಪನ್ ಇದೆ ಅನಿಸುತ್ತೆ. ನಾನು ಗೋಲ್ಗಪ್ಪ ಸೆಂಟರ್ ಇಟ್ಟಿದ್ದೀನಿ. ಇದು ಒಂದು ಮಾಗಿ ಉತ್ಸವ ಅಂತ. ಇದು ಭಾಳ ಮೇಯ್ನ್ ಥೀಮ್ ಏನು ಅಂತಂದರೆ ನಮಗೆ ಅನ್ನಿಸ್ತು ಮಕ್ಕಳಿಗೆ ಏನೋ ಹೊರಗಡೆ ಶಾಪ್ಗೆ ಹೋದರೆ ಅದು ಪರ್ಚೇಸ್ ಮಾಡೋದಿರ್ಬೋದು, ಸೇಲ್ ಮಾಡೋದಿರ್ಬೋದು, ಐಡಿಯಾನೇ ಇರಲಿಲ್ಲ. ಎಷ್ಟೋ ಈಗ ದೊಡ್ಡವ್ರಿಗೆ ಎಷ್ಟೋ ಐಡಿಯಾ ಇಲ್ಲ. ಸೊ ನಮ್ಮ ಮಕ್ಕಳಿಗೆ ಅದನ್ನು ಈಗಲಿಂದನೇ ಕಳಿಸ್ಬೇಕು ಅಂತ ಐ ವಾಂಟೆಡ್ ಟು ಬ್ರಿಂಗ್ ದೆಮ್ ಟು ಗೆಟ್ ಎನ್ ಎಂಟ್ರಪ್ರಿನರ್ಶಿಪ್. ಕಲಿಬೇಕು ಅವರು ಸ್ವಂತವಾಗಿ ಮಾಡೋದನ್ನು ಅಂತ. ಹಾಗಾಗಿ ಇದನ್ನು ಪ್ಲ್ಯಾನ್ ಮಾಡಿ ಸೊ ನಾವು ಪೇರೆಂಟ್ಸ್ಗೆಲ್ಲ ನಮ್ಮ ಟೀಚರ್ ಜೊತೆ ಎಲ್ಲ ಮಾತಾಡಿ, ಪೇರೆಂಟ್ಸ್ ಜೊತೆ ಎಲ್ಲ ಮಾತಾಡಿ ಸೊ ಒಂದು ಸ್ಟಾಲ್ ಮಾಡಿಸಿ ಮಕ್ಕಳೇ ಸೇಲ್ ಮಾಡೋದು ಮಕ್ಕಳೇ ಪ್ರಾಫಿಟ್ಟು ಲಾಸ್ ಎಲ್ಲ ಮಾಡೋದು ಮಕ್ಕಳೇ. ಸೊ ಇವತ್ತು ಮಕ್ಕಳೆಲ್ಲ ಅದನ್ನು ಮಾಡಿ ಇದೊಂದು ಎಜುಕೇಟಿವ್ ಪ್ರೋಗ್ರಾಮ್ ಅಂತಲೂ ಇಟ್ಕೋಬೋದು ಮಕ್ಕಳಿಗೆ. ಆ್ಯಂಡ್ ಆನ್ ದಿ ಅದರ್ ಹ್ಯಾಂಡ್ ಎವ್ರಿಬಡಿ ಎಂಜಾಯ್ಡ್. ತುಂಬ ಪಬ್ಲಿಕ್ ಎಲ್ಲ ಬಂದರು. ನಮಗೆ ದೊಡ್ಡ ಸಪೋರ್ಟ್ ಆಗಿದ್ದು ನಮ್ಮ ಪೇರೆಂಟ್ಸ್ ಪಾಪ ಹಿಂದ್ಗಡೆ ನಿಂತ್ಕೊಂಡು ಬೆಳಗ್ಗೆಯಿಂದ ಅವ್ರು ಬಂದು ಡೆಕೋರೇಟ್ ಮಾಡಿ ಇಷ್ಟೊತ್ತರೆಗೂ ಇದ್ದು ಎಲ್ಲ ಮಾಡಿದ್ದಾರೆ. ಆ್ಯಂಡ್ ದೇ ಆರ್ ಆಲ್ ವೆರಿ ಹ್ಯಾಪಿ. ಆ್ಯಂಡ್ ನಮ್ಮ ಪ್ರೋಗ್ರಾಮ್ ಸಕ್ಸಸ್ ಆಗಿದೆ. ಯಾಕೆ ಅಂತಂದರೆ ಒಂದು ಎಜುಕೇಟಿವ್ ಮಕ್ಳಿಗೊಂದು ಎಜುಕೇಷನ್ ಕೊಟ್ಟಿದ್ದೀವಿ, ಆನ್ ದಿ ಅದರ್ ಹ್ಯಾಂಡ್ ಒಂದು ಎಂಟರ್ಟೈನ್.